ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇವೆ. ಆ ಶವಗಳ ಜಾಗಗಳೆಲ್ಲವೂ ಕೂಡ ನಮಗೆ ಗೊತ್ತು ಅಂತ ಹೇಳಿದ್ದಂತ ಅನಾಮಿಕ ಇದೀಗ ಎಸ್ಐಟಿ ಮುಂದೆ ಹಾಜರಾಗಿದ್ದಾನೆ. ವಕೀಲರ ಜೊತೆ ಆಗಮಿಸಿರುವಂತಹ ಅನಾಮಿಕ ಎಸ್ಐಟಿ ಮುಂದೆ ಹಾಜರಾಗಿ ವಿಚಾರಣೆಗೆ ಒಳಪಟ್ಟಿದ್ದಾನೆ. ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ, ಆ ಹೂತಿಟ್ಟಿದ್ದ ಇತಿಹಾಸ ಏನು, ಅಷ್ಟಕ್ಕೂ ಈ ಅನಾಮಿಕ ಯಾರು, ಯಾವ ಊರಿನಿಂದ ಬಂದ, ಏನು ಕೆಲಸಕ್ಕೆ ಅಂತ ಸೇರಿಕೊಂಡ, ಹೇಗೆ ಹಣಗಳನ್ನ ಹೂಡಲಿಕ್ಕೆ ಮುಂದಾದ, ಯಾರು ಈತನ ಮೂಲಕ ಆ ಶವಗಳನ್ನು ಹೂಡಲಿಕ್ಕೆ ಹೇಳ್ತಾ ಇದ್ರು, ಅಷ್ಟಕ್ಕೂ ಕೊಲೆ ಮಾಡಿದಂಥವ್ರು ಯಾರು, ಯಾವ ಕಾರಣಕ್ಕಾಗಿ ಕೊಲೆ ಆಗ್ತಾ ಇತ್ತು, ಎಲ್ಲಿ ಕೊಲೆ ಆಗ್ತಾ ಇತ್ತು, ಆ ಕೊಲೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳಾರು, ವ್ಯಕ್ತಿಗಳು ಎಷ್ಟು ಜನ ಇರ್ತಿದ್ರು, ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳನ್ನು ಇವತ್ತು ಎಸ್ಐಟಿ ತಂಡ ಈ ಅನಾಮಿಕನಿಗೆ ಕೇಳುತ್ತೆ. ಹಾಗಾದರೆ ಇಡೀ ರಹಸ್ಯ ಇದೆಯಲ್ಲ, ಧರ್ಮಸ್ಥಳ ಫೈಲ್ಸ್ನ ರಹಸ್ಯ, ಆ ಇಡೀ ರಹಸ್ಯವನ್ನು ಎಸ್ಐಟಿ ಮುಂದೆ ಬೆಚ್ಚಿಡ್ತಾನೆ ಅನ್ನೋದನ್ನು ನೋಡಬೇಕಾಗಿದೆ. ಅವನೇ ಖುದ್ದು ಹೇಳಿಕೊಂಡಿದ್ದಾನೆ, ನಾನು ಅನೇಕ ಶವಗಳನ್ನು ಹೂತಿಟ್ಟಿದ್ದೇನೆ, ಆ ಶವಗಳು ಎಲ್ಲಿ ಹೂತಿಟ್ಟಿದ್ದೇನೆ ಎನ್ನುವ ಜಾಗವನ್ನು ಕೂಡ ನಾನು ತೋರಿಸ್ತೇನೆ, ನನ್ನ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ ಅಂತ ಹೇಳಿದ್ದ. ಈಗ ಎಸ್ಐಟಿ ಮುಖ್ಯಸ್ಥ ಅನುಚೇತ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆ ನಡೀತಾ ಇದೆ. ಅನಾಮಿಕನನ್ನ ಒಬ್ಬಂಟಿಯಾಗಿ ಕೂರಿಸಿ ವಿಚಾರಣೆ ಆರಂಭ ಮಾಡಿದ್ದಾರೆ. ಅನಾಮಿಕನ ಪ್ರತಿ ಹೇಳಿಕೆಯ ವಿಡಿಯೋ ದಾಖಲೀಕರಣ ಆಗ್ತಾ ಇದೆ. ಯಾಕೆ, ಯಾವಾಗ, ಎಲ್ಲಿ, ಹೀಗೆ ನೂರಾರು ಶವಗಳನ್ನು ಹೂತಿಟ್ಟಿರುವ ಬಗ್ಗೆ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ. ಇವೆಲ್ಲವೂ ಅನುಮಾನಾಸ್ಪದವಾಗಿ ಕಂಡಿದ್ಯಾಕೆ, ಎಲ್ಲವೂ ಅಸಹಜ ಸಾವಿನ ಪ್ರಕರಣಗಳೇನ, ಪತ್ತೆಯಾದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿತ್ತು, ಯಾವುದೇ ಪೊಲೀಸ್ ಪ್ರಕ್ರಿಯೆ ಮಾಡದೇನೆ ಹಣ ಹೂಳಲಾಗಿತ್ತ, ಅನುಮಾನಾಸ್ಪದ ಶವಗಳ ಬಗ್ಗೆ ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ, ಈ ರೀತಿ ಶವಗಳನ್ನು ಊತು ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ಯಾರು, ಹೀಗೆ ಅನೇಕ ಪ್ರಶ್ನೆಗಳು ಆ ಅನಾಮಿಕನ ಮುಂದೆ ಎದುರಾಗ್ತಾ ಇದ್ದಾವೆ. ಅನಾಮಿಕ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನ, ಏನು ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ನೋಡಬೇಕಾಗಿದೆ. ಅನಾಮಿಕನ ಗುರುತು ಪತ್ತೆಯಾಗದಂತೆ ಅತ್ಯಂತ ರಹಸ್ಯವಾಗಿಯೇ ಈ ವಿಚಾರಣೆ ನಡೀತಾ ಇದೆ. ಅತ್ಯಂತ ರಹಸ್ಯ ವಿಚಾರಣೆ ಇದು. ಆತನ ಚಹರೆ ಪತ್ತೆಯಾಗದಂತೆ, ಆತನ ಗುರುತು ಪತ್ತೆಯಾಗದಂತೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅದರ ಮೂಲಕ ಆತ ಏನೆಲ್ಲ ಹೇಳ್ತಾನೋ ಅದನ್ನೆಲ್ಲವನ್ನು ಕೂಡ ರಹಸ್ಯವಾಗಿ ಇಟ್ಟುಕೊಂಡೇ ತನಿಖೆಯನ್ನು ಮುಂದುವರಿಸುವಂಥ ಪ್ರಯತ್ನಕ್ಕೆ ಎಸ್ಐಟಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಇವನು ಕೇವಲ ಪ್ರತ್ಯಕ್ಷದರ್ಶಿ ಅಲ್ಲ, ಈ ಅನಾಮಿಕನೂ ಕೂಡ ಶವಗಳನ್ನು ಹೂತಿರುವಂಥ ವ್ಯಕ್ತಿ. ನೂರಾರು ಶವಗಳಿದ್ದಾವೆ. ಆ ನೂರಾರು ಶವಗಳನ್ನು ಎಲ್ಲೆಲ್ಲಿ ಹೂತಿಟ್ಟಿದ್ದೀವಿ ಅಂತ ನನಗೆ ಗೊತ್ತಿದೆ, ನಾನು ತೋರಿಸ್ತೀನಿ ಬನ್ನಿ. ಧರ್ಮಸ್ಥಳದ ಕಾಡುಗಳಲ್ಲಿ ಹೂತಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ಕಾಡಿನಲ್ಲಿ ನೂರಾರು ಶವಗಳನ್ನು ಹೂತಿಡುವಂಥ ಪ್ರಮೇಯ ಯಾಕೆ ಬಂತು, ನೂರಾರು ಶವಗಳನ್ನು ಅಥವಾ ನೂರಾರು ವ್ಯಕ್ತಿಗಳನ್ನು ಕೊಲ್ಲುವಂಥ ಸಂದರ್ಭ ಯಾಕೆ ಬಂತು, ಅದೊಂದು ಆಕಸ್ಮಿಕ ಕೊಲೆಯಾಗಿದ್ದರೆ, ಆಕಸ್ಮಿಕವಾಗಿ ಮರಣಗಳಾಗಿದ್ದರೆ ಅವೆಲ್ಲವೂ ಕೂಡ ಅವರ ಕುಟುಂಬಸ್ಥರು ನೆರವೇರಿಸ್ತಾ ಇದ್ರು. ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕೆಲಸಕ್ಕೆ ಅಂತ ಬಂದಿರುವಂಥ ವ್ಯಕ್ತಿಯಿಂದಲೇ ಹೂತಿಡುವಂಥ ಕೆಲಸಗಳಾಗಿದೆ ಅಂತ ಹೇಳಿದರೆ ಈತನ ಬೆನ್ನಿಗಿರುವಂಥವರು, ಈತನ ಜೊತೆಗಿದ್ದಂಥವರು ಯಾರು, ಎಲ್ಲವೂ ಕೂಡ ಈಗ ಪ್ರಶ್ನೆಗಳಾಗಿ ಆತನ ಮುಂದೆ ನಿಂತ್ಕೊಂಡಿದೆ. ಯಾಕೆ, ಯಾವಾಗ, ಎಲ್ಲಿ, ನೂರಾರು ಶವಗಳನ್ನು ಹೂತಿದ್ದು ಯಾಕೆ, ಯಾವಾಗ, ಎಲ್ಲಿ, ಇವೆಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಕಾಣಿಸ್ತಿರೋದು ಯಾಕೆ? ಹಾಗಾದರೆ ಎಲ್ಲವೂ ಕೂಡ ಅಸಹಜ ಸಾವುಗಳೇನ? ಪತ್ತೆಯಾದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿತ್ತು? ಯಾವುದೇ ಪೊಲೀಸ್ ಪ್ರಕ್ರಿಯೆ ಮಾಡದೆ ಹೆಣಗಳನ್ನು ಹೂಳಲಾಗಿದೆಯಾ? ಅಲ್ಲಿ ಹೂತಿದ್ದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿದೆ? ಇವತ್ತು ಯಾವ ಸ್ಥಿತಿಯಲ್ಲಿದೆ? ಲೈಂಗಿಕ ಆಕ್ರಮಣವಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ? ಹಾಗಾದ್ರೆ ಈ ರೀತಿ ಶವಗಳನ್ನು ಹೂತು ಹಾಕಲಿಕ್ಕೆ ಕೊಟ್ಟಿರುವಂಥ ಸೂಚನೆ ಯಾರದ್ದು?
ಯಾವ ಕಾರಣಕ್ಕಾಗಿ? ಧರ್ಮಸ್ಥಳ ಅಂತ ಹೇಳಿದ್ರೆ ಅಲ್ಲಿ ಮಂಜುನಾಥ ನೆಲೆಸಿದ್ದಾನೆ, ಅಣ್ಣಪ್ಪ ಸ್ವಾಮಿ ನೆಲೆಸಿದ್ದಾನೆ. ಈ ಕಾರಣದಿಂದಾಗಿ ಧರ್ಮಸ್ಥಳ ಖ್ಯಾತಿಯನ್ನು ಪಡೆದುಕೊಂಡಿದೆ. ಒಂದು ದೈವತ್ವ ಇರುವಂಥ ಸ್ಥಳ ಅದು. ಆದರೆ ಅಂತಹ ಸ್ಥಳದಲ್ಲಿನೇ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು? ಇದೆಲ್ಲವೂ ಕೂಡ SIT ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ತನಿಖೆ ಮುಂದುವರಿತಾ ಇದೆ, ಅನೇಕ ಪ್ರಶ್ನೆಗಳು ಆತನ ಎದುರಿದ್ದಾವೆ, ಜೊತೆಗೆ ತಾನೂ ಕೂಡ ಭಾಗಿದಾರ. ಆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಆ ಸ್ಥಳದ ಉತ್ಖನನ ಮಾಡುವಂಥ ವಿಚಾರ, ಅದರ ಜೊತೆಗೆ ಈ ವ್ಯಕ್ತಿಯ ಗುರುತು ಮತ್ತು ಯಾವುದೇ ರೀತಿಯ ಹೆಸರಾಗಲಿ ಗುರುತಾಗಲಿ ಪತ್ತೆ ಆಗದಾಗೆ ನೋಡಿಕೊಳ್ಳುವಂಥ ರೀತಿಯಲ್ಲಿ ಇರಲೇಬೇಕಾಗುತ್ತೆ. ಯಾವ ರೀತಿ ಸಾಗ್ತಾ ಇದೆ ತನಿಖೆ? ದಶರಥ್, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಮೆಗಾ ಡೆವಲಪ್ಮೆಂಟ್ ಇದು. ಯಾವಾಗ SIT ಇಲ್ಲಿಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ನಿನ್ನೆ SIT ಅವರು ಬಂದರು. ಇವತ್ತು ಅನಾಮಿಕನಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರೆ ತನಿಖೆಗೋಸ್ಕರ. ಅನಾಮಿಕ ಈಗಾಗಲೇ ಮಂಗಳೂರಿನ IB ಕದ್ರಿಯಲ್ಲಿರುವಂತಹ IBಯಲ್ಲಿ ಆತನ ಡ್ರಿಲ್ ಆರಂಭವಾಗಿದೆ. ಆತನನ್ನ SIT ಡ್ರಿಲ್ ಮಾಡೋದಕ್ಕೆ ಶುರು ಮಾಡಿದೆ. ಅನುಚೇತ್ ಹಾಗೂ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಅಧಿಕಾರಿಗಳ ತಂಡ ಆತನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ ಕ್ಯಾಮರಾ ಆತ ಏನೆಲ್ಲ ಹೇಳ್ತಾ ಇದ್ದಾನೋ ಅದೆಲ್ಲವೂ ಕೂಡ ರೆಕಾರ್ಡಿಂಗ್ ಆಗ್ತಾ ಇದೆ. ನ್ಯಾಯಾಲಯಕ್ಕೆ ಈಗಾಗಲೇ ಆತ ಜುಲೈ 11ನೇ ತಾರೀಕು ನ್ಯಾಯಾಲಯಕ್ಕೆ ಹೋಗುವ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಅಲ್ಲಿ ಅಸ್ಥಿಪಂಜರಗಳನ್ನ ಕೂಡ ನೀಡಿದ್ದ. ಅದು FSLಗೂ ಕೂಡ ಹೋಗಿದೆ. ಸೊ ಇವತ್ತು ಆತ ಏನೆಲ್ಲ ಹೇಳ್ತಾನೆ, ಇವತ್ತಿನ ಆತನ ಹೇಳಿಕೆ ಏನು, ಇದು ಸುಮಾರು 1 ಗಂಟೆಗೂ ಅಧಿಕ ಕಾಲ ನಡೆಯುವಂತ ಒಂದು ಪ್ರಕ್ರಿಯೆ. ಕೂಲಂಕುಷವಾಗಿ ಆತನ ಒಂದು ಇತಿಹಾಸವನ್ನ ಕೆದಕೋದಕ್ಕೆ SIT ಮುಂದಾಗಿದೆ. ಆತ ಯಾರು, ಆತ ಎಲ್ಲಿದ್ದ, ಆತ ಯಾಕೆ ಧರ್ಮಸ್ಥಳ ಗ್ರಾಮಕ್ಕೆ 2015ರಲ್ಲಿ ಬಂದ ಬಳಿಕ ಆತನಿಂದ ಯಾರು ಈ ತರದ ಕೃತ್ಯವನ್ನ ಮಾಡಿಸಿದ್ದು, ಯಾತಕ್ಕೋಸ್ಕರ ಇವನ ಕೈಯಿಂದಲೇ ಆ ಕೃತ್ಯಗಳನ್ನೆಲ್ಲ ಮಾಡಿಸಿದ್ರು, ಆ ವ್ಯಕ್ತಿಗಳು ಯಾರು, ಅದರ ಹಿಂದೆ ಇರುವಂತಹ ಶಕ್ತಿ ಯಾವುದು, ಎಲ್ಲದರ ಬಗ್ಗೆ ಕೂಡ ಈಗ SIT ಕೆದಕ್ತಾ ಇದೆ. ಆತ ಹೇಳಿದ್ದ ತನ್ನ ಒಂದು ಪತ್ರದಲ್ಲಿ, ತನ್ನ ಒಂದು ಪಶ್ಚಾತ್ತಾಪದ ವೈರಲ್ ಲೆಟರ್ ನಲ್ಲಿ ಆತ ಹೇಳಿದ್ದ, ನನ್ನಿಂದ ಸುಮಾರು 100ಕ್ಕೂ ಅಧಿಕ ಶವಗಳನ್ನ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಹೂತು ಹಾಕಿದ್ದೆ. ಒಂದಿಷ್ಟು ನನ್ನ ಮೇಲ್ವಿಚಾರಕರು ನಂಗೆ ಈ ತರ ಹೂತು ಹಾಕೋದಕ್ಕೆ ಹೇಳಿದ್ರು. ಎಲ್ಲಾ ಸಾವುಗಳು, ನಾನು ಹೂತಾಕಿರುವ ಅನೇಕ ಹೆಣಗಳ ಪೈಕಿ ಪ್ರಮುಖವಾಗಿ ಹೆಚ್ಚಿನ ಶವಗಳೇನಿತ್ತು ಅದೆಲ್ಲವೂ ಕೂಡ ಅಸಹಜ ಸಾವುಗಳ ರೀತಿಯಲ್ಲಿತ್ತು. ಅದರ ಮೇಲೆ ಅದು ಕೊಲೆ ಆಗಿರುವಂತದ್ದಾಗಿರ್ಬೋದು, ಲೈಂಗಿಕ ಆಕ್ರಮಣಗಳಾಗಿರುವಂತದ್ದಾಗಿರ್ಬೋದು, ಈ ತರದ ಒಂದು ಶವಗಳೇ ನಂಗೆ ಹೆಚ್ಚಾಗಿ ಹುಳೋದಕ್ಕೆ ಸಿಗ್ತಾ ಇದ್ದಿದ್ದು. ನಾ ಇದೆಲ್ಲವನ್ನ ಕೂಡ ಹೂತು ಹಾಕಿದ್ದೀನಿ ಅನ್ನುವಂತ ಒಂದು ವಿಚಾರವನ್ನ ಕೂಡ ಆತ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ. ಸೊ SIT ಈ ಎಲ್ಲ ವಿಚಾರಗಳನ್ನ ಕೂಡ ಆತನ ಬಾಯಿಂದಲೇ ಈಗ ಬಾಯಿ ಬಿಡಿಸ್ತಾ ಇರುವಂತದ್ದು. ಯಾತಕ್ಕೋಸ್ಕರ ನೀನು ಹೆಣಗಳನ್ನ ಹೂತು ಹಾಕ್ತೆ, ನಿನ್ ಕೈಯಿಂದ ಯಾರು ಈ ಹೆಣಗಳನ್ನ ಹೂತು ಹಾಕ್ಸಿದ್ದು, ಮತ್ತು ಎಲ್ಲಿ ಯಾವಾಗ ಈ ತರ ಹೂತು ಹಾಕಲಾಗಿತ್ತು, ಯಾವ ಇಸಿವಿಯಿಂದ ಹೂತು ಹಾಕೋದಕ್ಕೆ ಶುರು ಮಾಡಿದ್ದೆ, ನಿಂಗೆ ಹೇಳಿದವರು ಯಾರು, ಎಲ್ಲ ವಿಚಾರಗಳನ್ನ ಕೂಡ ಈಗ ಅನಾಮಿಕ ಪೊಲೀಸರ ಮುಂದೆ, SIT ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಆತನ ಕೈಯಿಂದ ಯಾರು ಇದನ್ನ ಮಾಡಿಸಿದ್ದಾರೆ ಅನ್ನುವಂತಹ ಹೆಸರುಗಳನ್ನ ಕೂಡ ಬಹಳ ಸ್ಪಷ್ಟವಾಗಿ ಆತ ಹೇಳಿದ್ದಾನೆ. ಮತ್ತು ಯಾವ ಇಸವಿಯಿಂದ ಯಾವ ಇಸವಿವರೆಗೂ ಕೂಡ ಈ ತರ ಹೆಣಗಳನ್ನ ಹೂತು ಹಾಕಿದ್ದ, ಮತ್ತು ಅದರಲ್ಲಿ ಯಾರದ್ದು ಹೆಚ್ಚಿನ ಶವಗಳಾಗಿತ್ತು ಅಂದ್ರೆ ಆತನ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದ, ನಾನು ಮಹಿಳೆಯರ ಶವವನ್ನೇ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಂತಹ ಮಹಿಳೆಯರ ಶವಗಳನ್ನೇ ಹೆಚ್ಚಾಗಿ ಹೂತು ಹಾಕಿರುವ ವಿಚಾರಗಳನ್ನ ಆತ ಉಲ್ಲೇಖ ಮಾಡಿದ್ದ. ಸೊ ಈ ಎಲ್ಲ ವಿಚಾರಗಳನ್ನ ಕೂಡ ಆತ ಈಗ SIT ಮುಂದೆ ಹೇಳ್ತಾ ಇದ್ದಾನೆ. ಆತನ ಹೇಳಿಕೆಯನ್ನ ಪಡೆದು ಮುಂದೆ ತನಿಖೆಯನ್ನ ಯಾವ ತರ ಮಾಡಬೇಕು, ಯಾಕಂದ್ರೆ ಮೊನ್ನೆ ತಾನೇ ಆತ ಒಂದು ಕಳೆಬರವನ್ನ ಹಾಗೆ ಸಂಪರ್ಕದಲ್ಲಿ ಆದಿತ್ಯ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಶವಗಳನ್ನ ಹೂತ ಕೇಸ್ನಲ್ಲಿ SITಗೆ ದಾಖಲೆಯನ್ನ ಸಂಗ್ರಹ ಮಾಡೋದೇ ಸವಾಲು. ದೂರುದಾರನ ಹೇಳಿಕೆಯನ್ನ ಮೇಲೆ ದಾಖಲೆ ಸಂಗ್ರಹ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಸಾಧ್ಯವಾಗಬೇಕಾದಂಥ ಕೆಲಸವಲ್ಲ. SIT ಟೀಮ್ ಈಗ ಸಿದ್ಧವಾಗ್ತಾ ಇದೆ. ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯ ಮೂಲಕ ದಾಖಲೆ ಸಂಗ್ರಹಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಧರ್ಮಸ್ಥಳದ ಗ್ರಾಮದ ನಾಪತ್ತೆ ಪ್ರಕರಣಗಳತ್ತ SIT ಚಿತ್ತ ಇಟ್ಟಿದೆ. ಎಲ್ಲೆಲ್ಲಿ ಅಂದರೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳ ನಾಪತ್ತೆ ಕೇಸ್ಗಳ ಫೈಲ್ ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯದಾದ್ಯಂತ ಧರ್ಮಸ್ಥಳಕ್ಕೆ ತೆರಳಿ ನಾಪತ್ತೆಯಾದವರ ಲಿಸ್ಟ್ ಅನ್ನ ತೆಗೆದುಕೊಳ್ಳೋದು, ಧರ್ಮಸ್ಥಳದ ಸಾವುಗಳ ದಾಖಲೆಗಳನ್ನು ಕಲೆ ಹಾಕೋದು, ಮರಣ ಪ್ರಮಾಣ ಪತ್ರಗಳನ್ನು, ಹಳೆಯ FIRಗಳನ್ನು ಈ ವಿಶೇಷ ತನಿಖಾ ತಂಡ ಎತ್ತಿಕೊಳ್ಳುತ್ತೆ. ಹೀಗಾಗಿ ಉಲ್ಲೇಖಿಸಿರುವ ಅವಧಿಯ ಪೋಸ್ಟ್ ಮಾರ್ಟಮ್ ವರದಿ, ಧರ್ಮಸ್ಥಳ ಗ್ರಾಮ ಪಂಚಾಯತ್, ಅರಣ್ಯ ಇಲಾಖೆ, ಭೂ ದಾಖಲೆಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಹಲವು ವರ್ಷಗಳ ಎಲ್ಲ ದಾಖಲೆಗಳ ಸಂಗ್ರಹಕ್ಕೆ ಪ್ರತ್ಯೇಕ ಟೀಮ್ ಅನ್ನೇ ರಚನೆ ಮಾಡಲಾಗಿದೆ. ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ರು ನಮ್ಮ ಪ್ರತಿನಿಧಿ
ಆದಿತ್ಯ ಇದೀಗ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಇದು ಕೇವಲ ಒಂದೆರಡು ವರ್ಷಗಳ ಹಿಂದಿನ ಕಥೆಯಲ್ಲ, ಅನೇಕ ವರ್ಷಗಳ ಹಿಂದೆ ಹೋಗಬೇಕಾಗತ್ತೆ. ಆವತ್ತಿನ ಕಾಲಘಟ್ಟದಲ್ಲಿ ಸಂಭವಿಸಿದಂಥ ಘಟನೆಗಳ ವರದಿಗಳನ್ನು, ದಾಖಲೆಗಳನ್ನು ಸಂಗ್ರಹಿಸಬೇಕಾಗತ್ತೆ. ಅದರ ಮೂಲಕವೇ, ಯಾಕಂತ ಹೇಳಿದರೆ ಕೇವಲ ಬಾಯಿ ಮಾತಿನ ಹೇಳಿಕೆಗೂ ಅಥವಾ ಈ ದಾಖಲೆಗೂ ಅಜಗಜಾಂತರ ವ್ಯತ್ಯಾಸಗಳಿರಬಾರ್ದು. ಇವನೇನು ಹೇಳ್ತಾ ಹೋಗ್ತಾನೋ ಅದೆಲ್ಲವೂ ಕೂಡ ದಾಖಲೆಗಳಲ್ಲೂ ಕೂಡ ಸಿಗಬೇಕಾಗತ್ತೆ. ಅದು ಆ ಸವಾಲನ್ನು ಹೇಗೆ ಪೊಲೀಸರು ಅದನ್ನು ಚೇಸ್ ಮಾಡಲಿಕ್ಕೆ, ಅದನ್ನು ಮುಂದಾಗಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿ. ದಶರಥ್, ಹೌದು. ಯಾಕಂದ್ರೆ ಇದು SIT ಅಧಿಕಾರಿಗಳಿಗೆ ಸುಲಭದ ವಿಚಾರ ಅಲ್ಲ. ಯಾಕಂದ್ರೆ ಇಲ್ಲಿ ಆತ ಹೇಳಿರೋ ಪ್ರಕಾರ ಕೇವಲ ಒಂದು ಪ್ರಕರಣ ಮಾತ್ರ ಇಲ್ಲ, ಸಾಕಷ್ಟು ನೂರಾರು ಶವಗಳನ್ನ ಆತ ಹೂತಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮತ್ತು 2003ರಿಂದ 2013ರವರೆಗೂ ಕೂಡ 400ಕ್ಕೂ ಅಧಿಕ ಅಸಹಜ ಸಾವುಗಳು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರ್ಬೋದು, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ SIT ಅಧಿಕಾರಿಗಳಿಗೆ ಈ ದಾಖಲೆಗಳನ್ನ ಕೆದಕುವಂಥದ್ದೇ ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಈಗ ಆತ ಹೇಳಿದ ಮಾದರಿಯಲ್ಲಿ ಆತನ ಆರೋಪಗಳು ಇರುವಂತಹ ಕಾರಣದಿಂದಾಗಿ ಆತ ಕೊಟ್ಟಿರುವಂತಹ ಒಂದು ಕಳೆಬರಹ ಇದೆ. ಮತ್ತು ನಾಡಿದ್ದು ಎಲ್ಲಾದ್ರೂ ಉತ್ಖನನ ಆಗುವಂತ ಸಂದರ್ಭದಲ್ಲಿ ಏನಾದ್ರೂ ಪಂಜರಗಳು ಸಿಕ್ಕಿದ್ರೆ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಪೊಲೀಸ್ ಫೈಲ್ಸ್ ಅಲ್ಲಿ ಇಲ್ಲ ಅಂತ ಅದನ್ನ ಸಂದರ್ಭ ಎಲ್ಲ ಪ್ರಕರಣಗಳನ್ನ, ಅಂದ್ರೆ ನಾಪತ್ತೆ ಪ್ರಕರಣಗಳು, ಅದು ಧರ್ಮಸ್ಥಳ ಭಾಗದಲ್ಲಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯಾದ್ಯಂತ, ಯಾಕಂದ್ರೆ ಸರ್ಕಾರ ಈಗ SITಗೆ ಫುಲ್ ಪವರ್ ಅನ್ನ ನೀಡಿದೆ. ಇನ್ನು ಮುಂದಕ್ಕೆ ಯಾರಾದ್ರೂ ಕುಟುಂಬಸ್ಥರು ಬಂದು ನಮ್ಮ ಮಗಳು, ನಮ್ಮ ಮಗ, ನಮ್ಮ ಮನೆಯವರು ಈ ತರ ಹೋದವರು ಮಿಸ್ಸಿಂಗ್ ಆಗಿದ್ದಾರೆ ಸುಮಾರು ವರ್ಷಗಳ ಹಿಂದೆ, ನಾವು ದೂರು ಕೊಟ್ಟರು ಅದನ್ನ ಸ್ವೀಕಾರ ಮಾಡಲಿಲ್ಲ, ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ ಅಂತ ಏನಾದ್ರೂ ಬೇರೆ ತಾಣಗಳಲ್ಲಿ, ರಾಜ್ಯದ ಯಾವುದೇ ಭಾಗದ ತಾಣಗಳಲ್ಲಿ ಏನಾದ್ರೂ ಹೋಗಿ ದೂರು ಕೊಟ್ರೆ ಆ ಪ್ರಕರಣಗಳು ಕೂಡ SIT ಹೆಗಲ ಮೇಲೆ ಬೀಳುತ್ತೆ. ಯಾಕಂದ್ರೆ ಕೇರಳದಲ್ಲೂ ಒಬ್ಬ ವ್ಯಕ್ತಿ ಹೋಗಿ ಈಗ ದೂರು ಕೊಟ್ಟಿದ್ದಾರೆ, ಆದರೆ FIR ಆಗಿಲ್ಲ. ಆದ್ರೆ ಮುಂದಕ್ಕೆ ಯಾರಾದರೂ ದೂರು ಕೊಟ್ರೆ ಅದು SIT ಹೆಗಲ ಮೇಲೆ ಬೀಳುತ್ತೆ. ಮತ್ತು ಈಗಾಗಲೇ ಅನನ್ಯ ಭಟ್ನ ತಾಯಿ, ಅನನ್ಯ ಭಟ್ ಅನ್ನುವಂತ ಯುವತಿ ಧರ್ಮಸ್ಥಳದಲ್ಲಿ 2003ರಲ್ಲಿ ನಾಪತ್ತೆ ಆಗಿದ್ಲು ಅನ್ನುವಂತ ಒಂದು ಆರೋಪ ಇದೆ. ಆಕೆಯ ತಾಯಿ ಸುಜಾತಾ ಭಟ್ ಬಂದು ಈಗಾಗಲೇ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಸೊ ಈ ಪ್ರಕರಣದ ತನಿಖೆ ಕೂಡ ಮುಂದಕ್ಕೆ ಸಾಗುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಿಸ್ಸಿಂಗ್ ಕೇಸ್ಗಳು ಏನೆಲ್ಲ ಇದೆ, 2003ರಲ್ಲಿ ಆಗಿರ್ಬೋದು ಅಥವಾ 1995 ಇಂದ 2014 ವರೆಗೂ ಯಾವುದೆಲ್ಲ ಮಿಸ್ಸಿಂಗ್ ಕೇಸ್ಗಳು ಇದೆ, ಯಾವುದೆಲ್ಲ ಈ ತರ ನಿಗೂಢ ಸಾವಿಗೆ ಸಂಬಂಧಪಟ್ಟಂತ FIR ಗಳು ಇದೆ, ಮತ್ತು ಮರಣೋತ್ತರ ಪರೀಕ್ಷೆಯ ದಾಖಲೆಗಳು ಏನ್ ಹೇಳ್ತಾ ಇದೆ, ಫಾರೆನ್ಸಿಕ್ ಗ್ರೌಂಡ್ ನಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ, ಮತ್ತು ಅವರ ಒಂದು ಮರಣ ಪ್ರಮಾಣ ಪತ್ರಗಳನ್ನ ಕೂಡ ಕೆದಕೋದಕ್ಕೆ SIT ಟೀಮ್ ಮುಂದಾಗಿದೆ. ಹಾಗಾಗಿ ಈಗಾಗಲೇ SIT ಅಧಿಕಾರಿಗಳ 20 ಜನರ ಒಂದು ತಂಡ ನಿಯೋಜನೆ ಆಗಿರುವಂತದ್ದು. ಇದರ ಜೊತೆಗೆ ಒಂದು ಟೀಮ್ ಅನ್ನ ರಚನೆ ಮಾಡಿ ಆ ಟೀಮ್ಗೆ ಕೇವಲ ದಾಖಲೆಯನ್ನ ಕೆದಕುವಂತದ್ದೇ ಪ್ರಮುಖವಾದ ವಿಚಾರಗಳು ಆಗಿರುತ್ತೆ. ಸೊ ಆ ದಾಖಲೆಯನ್ನ ಕೆದಕೋದಕ್ಕೆ ಅನುಚೇತ್ ಏನಿದ್ದಾರೆ ಇವರು ಮಾಹಿತಿಯನ್ನ, ಆದೇಶವನ್ನ ನೀಡಿದ್ದಾರೆ. ಹಾಗಾಗಿ ಅವರು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಫೈಲ್ ಅನ್ನ ಕೆದಕೋದಕ್ಕೆ ಇನ್ಸ್ಪೆಕ್ಟರ್ ದರ್ಜೆಯ ಓರ್ವ ಅಧಿಕಾರಿಯನ್ನ ನಿಯೋಜನೆ ಮಾಡಿದ್ದಾರೆ. ಅವರೇ ಈ ಎಲ್ಲ ಫೈಲ್ಗಳ ಪರಿಶೀಲನೆ ಮಾಡ್ತಾರೆ. ಮತ್ತು ಈಗಾಗಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಮಾಹಿತಿ ರವಾನೆಯಾಗಿದೆ. ನಿಮ್ಮ ಬಳಿ ಇರುವಂತಹ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿ, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು, ಅಪರಿಚಿತರ ಶವ ಸಿಕ್ಕಂತ ಮಾಡಿರುವಂತಹ ಪೋಸ್ಟ್ ಮಾರ್ಟಮ್ಗಳು, FSL ರಿಪೋರ್ಟ್, ಇದೆಲ್ಲವನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ. ಯಾವ ಕ್ಷಣದಲ್ಲೂ ಬೇಕಾದ್ರೂ SIT ಬರ್ಬೋದು ಅನ್ನುವಂಥ ಸೂಚನೆಯನ್ನು ಅವರಿಗೆ ನೀಡಲಾಗಿತ್ತು. ಈಗ SIT ಬಂದಾಗಿದೆ. ಹಾಗಾಗಿ ಆ ವೈದ್ಯರು ಅಥವಾ ಆ ಆಸ್ಪತ್ರೆಗಳು ಎಲ್ಲರೂ ಅವರು ಆ ಒಂದು ಫೈಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ, ಎಲ್ಲ ವರದಿಗಳನ್ನ ತಯಾರು ಮಾಡಿಕೊಂಡು ಇಟ್ಟಿದ್ದಾರೆ. ಮತ್ತು ಪ್ರೈವೇಟ್ ಆಗಿ ಯಾರಾದರೂ ಫೋರೆನ್ಸಿಕ್ ಅನ್ನ ಮಾಡಿದ್ರೆ ಆ ಸರ್ಕಾರದ ಸುಪರ್ದಿಯಲ್ಲಿ ಅವರು ಕೂಡ ಆ ಕಾಲದಲ್ಲಿ ಯಾರು ಅಂದ್ರೆ ಸುಮಾರು 10-14 ವರ್ಷಗಳ ಹಿಂದಿನ ಪ್ರಕರಣಗಳು ಕೂಡ ಇದರಲ್ಲಿ ಇದೆ. ಒಂದಲ್ಲ ಎರಡಲ್ಲ, ನೂರಾರು ಪ್ರಕರಣಗಳು ಇದೆ. ಹಾಗಾಗಿ ಅದಕ್ಕೆ ತಾಳೆಯಾಗುವ ರೀತಿ ಯಾವುದೇ ರೀತಿಯ ವರದಿಗಳಿದ್ರು ಕೂಡ ಎಲ್ಲವನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸೂಚನೆಯಾಗಿದೆ. ಅದು FIR ಇಂದ ಹಿಡಿದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಹಿಡಿದು, ಫೋರೆನ್ಸಿಕ್ ರಿಪೋರ್ಟ್ ಇಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೂ ಕೂಡ ದಾಖಲೆಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಿ ಅನ್ನುವಂತ ಸೂಚನೆಯನ್ನ, ಖಡಕ್ ಆದೇಶವನ್ನ SIT ಕೊಟ್ಟಿದೆ. ಇದಕ್ಕೊಂದು ಇನ್ಸ್ಪೆಕ್ಟರ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಸೊ ಅವರು ಈ ದಾಖಲೆಯನ್ನ ಕೆದಕುವಂತ ಜವಾಬ್ದಾರಿಯನ್ನ ಅವರ ಮೇಲೆ ಅವರು ಹೊರಿಸಿಕೊಂಡಿದ್ದಾರೆ. ಇವತ್ತಿನಿಂದ SITಯ ಒಂದು ಭೇಟಿ ಅಧಿಕೃತವಾಗಿ ಆರಂಭವಾಗಿದೆ. ಇದು ತೀವ್ರತರನಾದ ರೀತಿಯಲ್ಲಿ ಮುಂದಕ್ಕೆ ಸಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ, ನಿಮ್ಮೆಲ್ಲ ಮಾಹಿತಿಗೆ.